ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದೇವಿ, ಈತನ ಇಲ್ಲಿ ಕರ್ಕೊಂಬಂದ್ರೆ ಹುಷಾರಾಗ್ತಾಳೆ ಅಂತ ಅಂದ್ರು. ಆದ್ರೆ ಅವಳಿಗೆ ಇನ್ನೂ ಪ್ರಜ್ಞೆನೂ ಬಂದಿಲ್ಲ. ಡಾಕ್ಟರ್ಸ್ ಕೂಡ ಯಾವುದೇ ಪಾಸಿಟಿವ್ ಒಪಿನಿಯನ್ ಕೊಡ್ತಾ ಇಲ್ಲ. ನನಗೆ ನನ್ನ ಮಗಳು ಬೇಕು, ನನಗೆ ನನ್ನ ಹಿತ ಬೇಕು. ಅವಳಿಲ್ದೆ ನಾನು ಬದುಕಿರಲ್ಲ ದೇವ್ರೆ. ಅವಳು ನನಗೆ ಬರೀ ಮಗಳು ಮಾತ್ರ ಅಲ್ಲ, ಅವಳು ನನ್ನ ಬದುಕು. ದಯವಿಟ್ಟು ಅವಳ ನನ್ನಿಂದ ಕಿತ್ಕೋಬೇಡ ತಾಯಿ. ಈಗಾಗಲೇ ಅಂಬಿಕನ ನನ್ನಿಂದ ಕಿತ್ಕೊಂಡು ನನ್ನ ಅರ್ಧ ಜೀವ ಹೋಗಿದೆ. ಈಗ ಹಿತಗೋಸ್ಕರ ಉಳಿದಿರೋ ಅರ್ಧ ಜೀವನ ಹಿಡ್ಕೊಂಡಿದ್ದೀನಿ. ನೀನೇನಾದ್ರೂ ಹಿತನ ನನ್ನಿಂದ ದೂರ ಮಾಡಿದ್ರೆ ನಾನು ಖಂಡಿತ ಬದುಕಿರಲ್ಲ. ಶರತ್ತು, ಇದ್ಯಾವುದು ಯೂಸ್ ಆಗಲ್ಲ ಕಣೋ. ಆ ದುರ್ಗಾ ಸುಮ್ಮನೆ ಬೆಟ್ಟ ಗುಡ್ಡ ಸುತ್ಕೊಂಡು ನಮ್ ಟೈಮ್ನ ವೇಸ್ಟ್ ಮಾಡ್ತಾ ಇದ್ದಾಳೆ. ಅಲ್ಲ, ನೀನೇ ಹೇಳು, ಆ ದೇವಿ ಬಳೆಗೂ ನಮ್ಮ ಹೆತ್ತಿನ ಆರೋಗ್ಯಕ್ಕೂ ಏನ್ ಸಂಬಂಧ ಇದೆ? ಅವಳ ಆರೋಗ್ಯ ಇನ್ನಷ್ಟು ಹದಗೆಡೋಕ್ಕೂ ಮುಂಚೆ ನಾವು ಅವಳನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು ಕಣೋ. ಮತ್ತೆ ಹಿತಾಗೆ ಹುಷಾರಾಗೋದಕ್ಕೆ ಏನೇನ್ ಮಾಡ್ಬೇಕು ಅಂತ ದುರ್ಗಾಗ ಅನ್ಸುತ್ತೋ ಅವಳು ಅದನ್ನ ಮಾಡ್ತಾ ಇದ್ದಾಳೆ. ನಾನು ಡಾಕ್ಟರ್ನ ಹುಡುಕ್ತಾ ಇದ್ದೀನಿ, ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀನಿ. ಡಾಕ್ಟರ್ಸ್ ಕೂಡ ಹೆಲ್ಪ್ಲೆಸ್ ಆಗಿದ್ದಾರೆ. ನನಗಿವಾಗ ಹಿತ ಬಿಟ್ಟು ಬೇರೆ ಯಾವುದು ಇಂಪಾರ್ಟೆಂಟ್ ಅಲ್ಲ. ನಾವೆಲ್ಲರೂ ನಮ್ಮ ಪ್ರಯತ್ನನ ಮಾಡ್ತಾನೆ ಇದ್ದೀವಿ. ಸದ್ಯದ ಸಿಚುವೇಶನಲ್ಲಿ ಹೋಪ್ ಅಂದ್ಬಿಟ್ಟು ಯಾವುದು ನನ್ನ ಕೈಯಲ್ಲಿಲ್ಲ. ಒಂದು ಹುಲ್ ಕಡ್ಡಿ ಹಿತ ಹುಷಾರಾಗ್ತಾಳೆ ಅಂತ ಹೋಪ್ ಕೊಟ್ರೆ ನಾನು ಅದನ್ನ ಅಕ್ಸೆಪ್ಟ್ ಮಾಡ್ಕೋತೀನಿ. ಅದು ಹಾಗಲ್ಲ ಶರತ್ತು, ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ. ದುರ್ಗ ನಾಟಕ ನೋಡ್ಕೊಂಡು ನಾವು ಟೈಮ್ನ ವೇಸ್ಟ್ ಮಾಡಬಾರ್ದಲ್ವಾ, ಅದಕ್ಕೆ ಹೇಳ್ತಾ ಇದ್ದೀನಿ. ಅತ್ತೆ, ಪ್ಲೀಸ್ ಸ್ಟಾಪ್ ಇಟ್. ಪ್ಲೀಸ್ ಬಿ ಸೀರಿಯಸ್. ಅಲ್ಲ ಅತ್ತೆ, ನಿಮ್ಗೆ ಹೀಗೆಲ್ಲ ಮಾತಾಡೋದಕ್ಕೆ ಹೇಗಾದ್ರೂ ಮನ್ಸು ಬರುತ್ತೆ? ಗಾಟ್ ಇಟ್. ಇಲ್ಲಿಗೆ ಬಂದ್ಮೇಲೆ ಹಿತ ಹುಷಾರಾಗ್ಲಿ ಅಂತ ನೀವು ಏನ್ ಪ್ರಯತ್ನ ಮಾಡಿದೀರಾ ಹೇಳಿ? ಪಾಪ ದುರ್ಗಾ, ಅವಳ ನಂಬಿಕೆ ನಿಜ ಆಗುತ್ತೋ ಇಲ್ವೋ? ಹಿತ ಹುಷಾರಾಗ್ಲಿ ಅಂತ ಅವಳು ಎಷ್ಟು ಕಷ್ಟಪಡ್ತಾ ಇದ್ದಾಳೆ ಗೊತ್ತಾ? ನಿಮ್ ಕೈಲಿ ಏನು ಆಗ್ಲಿಲ್ಲ ಅಂದ್ರೆ ಏನು ಮಾತಾಡ್ಬೇಡಿ, ಸುಮ್ಮನಿದ್ಬಿಡಿ. ಅದನ್ನ ಬಿಟ್ಟು ಬೇರೆಯವ್ರ ಬಗ್ಗೆ ಮಾತಾಡೋದಕ್ಕೆ ಬರಬೇಡಿ. ಗೂಗ್ಲಿ ಅಂದ್ರೆ ಗೂಗ್ಲಿ. ಕ್ರಿಕೆಟ್ ಮ್ಯಾಚ್ ಚೆನ್ನಾಗಿದೆ. ಅಲ್ಲಪ್ಪ ಶರತು, ಅವಳನ್ನ ಈ ತರ ಹೊಗಳ್ತಾ ಇದೀಯಾ? ಅಲ್ಲ, ನಮ್ ಹಿತಾ ಪುಟ್ಟನ ಬಗ್ಗೆ ನನಗೆ ಕಾಳಜಿ ಇಲ್ವಾ? ಮತ್ತೆ ಹಿತಾ ಬಗ್ಗೆ ನಿಮ್ಗೆ ಎಷ್ಟು ಕಾಳಜಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಎಲ್ಲರೂ ಹಿತಾ ಬಗ್ಗೆ ವರಿ ಮಾಡ್ಕೊಂಡಿದ್ದಾರೆ. ಇಂಥ ಟೈಮಲ್ಲಿ ಸೆನ್ಸಿಬಲ್ ಆಗಿ ಹೇಗಿರೋದು ಅನ್ನೋದನ್ನ ಯೋಚನೆ ಮಾಡಿ. ಅದನ್ನ ಬಿಟ್ಟು ಸಿಚುವೇಶನ್ ಅಡ್ವಾಂಟೇಜ್ ತಗೊಳಕ್ ನೋಡ್ಬೇಡಿ. ಹ್ಯಾವ್ ಸಮ್ ಸೆನ್ಸ್.